ನಮ್ಮ ಹಾರ್ಟ್ ಮತ್ತು ಸೋಲ್ನ ಅಟ್ರ್ಯಾಕ್ಟ್ ಮಾಡತ್ತಂತೆ, ಬೇಗನೆ ಭಾಳ ಬೇಗ ಕನೆಕ್ಟ್ ಆಗುತ್ತೆ ನಮ್ಮ ಜೊತೆ ಅಂತ. ಗಿಡಗಳೇ ಹಾಗೆ. ಅದರಲ್ಲೂ ತುಳಸಿ ಅಂದರೆ ತುಂಬ ಇಷ್ಟ ಅವರಿಗೆ. ಹಾಯ್, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಲೈಫ್ ಆಫ್ ಲಚ್ಚು ಯೂಟ್ಯೂಬ್ ಚಾನಲ್. ನನ್ನ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಎಲ್ಲರಿಗೂ ಹಾಯ್ ಹೇಳಿ. ಯುನೈಟೆಡ್ ಹಾಸ್ಪಿಟಲ್ DOHS. ನಾವೀಗ ಬಂದಿರೋದು ಗುಲ್ಶನ್ 2 ಅಲ್ಲಿರೋ ಒಂದು ನರ್ಸರಿಗೆ. ನಾವು ಬಾಂಗ್ಲಾದೇಶ್ ಬಂದು ಆಲ್ಮೋಸ್ಟ್ 42 ಡೇಸ್ ಆಗಿದೆ. ದಿನ ಹೇಗೆ ಕಳೀತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಆಫ್ ಇವರು ಶಿವಾಂಶ್ ಮತ್ತು ರಾಹಿತಿಯಿಂದ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲೇ ದಿನ ಕಳೀತಾ ಇದೆ. ಮಕ್ಕಳಂದರೆ ಹಾಗೆ ಅಲ್ವಾ, ಇಬ್ಬರು ಚಿಕ್ಕವರು, ಸೊ ಅವ್ರನ್ನ ಜಾಸ್ತಿ ಕೇರ್ ಮಾಡಬೇಕಾಗತ್ತೆ. ಮಕ್ಕಳನ್ನ ಹೇಗೆ ಕೇರ್ ಮಾಡಬೇಕು ಹಾಗೇ ಈ ಗಿಡಗಳನ್ನು ಕೂಡ ತುಂಬ ಕೇರ್ ಮಾಡಬೇಕಾಗತ್ತೆ. ಏನಂತ ಮನೇಲಿ ಮಕ್ಕಳಿದ್ರೆ ಹೆಂಗೆ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ, ಹಾಗೆ ಈ ಗಿಡಗಳಿದ್ರೆ ಹಾಗೆ ಪಾಸಿಟಿವಿಟಿ ಇರುತ್ತಲ್ವ. ಸೊ ಸ್ವಲ್ಪ ಗಿಡಗಳನ್ನು ತೊಗೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ ನಾವು. ನಮ್ಮ ಊರಲ್ಲಿ ನನ್ನ ಪಪ್ಪ ಏನು ಮಾಡ್ತಾಯಿದ್ರು ಅಂದರೆ ಆವಾಗ ನರ್ಸರಿಗೆ ಹೋಗಿ ತೊಗೊಂಡು ಬರೋರು ಗಿಡಗಳನ್ನು. ಅಂತ ಅಂದರೆ ಅವ್ರಿಗೆ ನೆನಪಾದಾಗೆಲ್ಲ ಹೊಸ ಥರದ ಗಿಡಗಳನ್ನು ತೊಗೊಂಡು ಬಂದು ನಡೋರು. ಆ ಥರ ಅವರಿಗೆ ಅಷ್ಟು ಇಷ್ಟ, ಅದೊಂಥರ ಹವ್ಯಾಸ ಅವರಿಗೆ. ಮತ್ತು ಅವ್ರಿಗೆ ಎಷ್ಟೇ ಬ್ಯುಸಿ ಇದ್ದರೂ ಈ ಥರ ಗಿಡ ಮರಗಳನ್ನು ನೆಡೋದಕ್ಕಂತ ಎಕ್ಸ್ಟ್ರಾ ಟೈಮ್ ಕೊಡ್ತಾಯಿದ್ರು, ಟೈಮ್ ಮಾಡ್ಕೊಂಡಿರ್ತಾಯಿದ್ರು. ಆ್ಯಂಡ್ ಅವ್ರು ನಟ್ಟಿರೋ ಗಿಡನೂ ಚೆನ್ನಾಗಿ ಆಗ್ತಾಯಿತ್ತು ಕೂಡ. ಅಷ್ಟು ಇಂಟ್ರೆಸ್ಟ್ ಅವರಿಗೆ. ಯಾವಾಗಲೂ ಅಂದರೆ ಹೊಸ ಥರದ್ದು ಎಲ್ಲೇನಾದರೂ ಯಾರ ಮನೇಲಿ ನೋಡಿದ್ರು ಅದನ್ನು ತೊಗೊಂಡು ಬರೋರು ನರ್ಸರಿಗೆ ಹೋಗಿ, ಆ ರೀತಿ. ಆ್ಯಂಡ್ ಸೇಮ್ ಟೈಮ್ ನನ್ನ ಮಾವ ಅಂದರೆ ರಾಜ್ ಪಪ್ಪ ಇದ್ರಲ್ಲ, ಅವ್ರಿಗೂ ಹಾಗೆ ಅಗ್ರಿಕಲ್ಚರಲ್ ಇದಕ್ಕೆ ಸಂಬಂಧಪಟ್ಟಾಗ ಎಲ್ಲನೂ ಅವರಿಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಅವ್ರ ಮನೇಲೂ ಹಾಗೆ ತುಂಬ ಡಿಫ್ರೆಂಟ್ ತರಕಾರಿಗಳು ಎಲ್ಲ ಬೆಳೀತಾರೆ. ಆ್ಯಂಡ್ ನನ್ನ ದೊಡ್ಡಮ್ಮ, ನನ್ನ ಅಮ್ಮನಮ್ಮ ಏನಿದ್ದಾರೆ ಅವರು ಇವರಿಬ್ಬರನ್ನು ಮೀರಿಸ್ತಾರೆ. ಹೆಂಗಂತ ಅಂದರೆ ಇವರಿಬ್ಬರಷ್ಟು ಗಿಡ ಮರಗಳನ್ನು ನಡಲಿಲ್ಲ ಅಂದರು. ಅವರು ನಟ್ಟಿರೋ ಗಿಡಗಳ ಮೇಲೆ ತುಂಬ ಪ್ರೀತಿ ಆಯಿತು ಅವರಿಗೆ. ತುಂಬ ಪ್ರೀತಿ ಅಂದರೆ ನಾವೇನಾದರೂ ಗೊತ್ತಾಗದೆ ಅದ್ರ ಹತ್ರ ಹೋಗಿ ಸ್ವಲ್ಪ ನಮ್ಮ ಕೈ ಟಚ್ ಆಗಿ ಏನೋ ಅದಕ್ಕೊಂದು ಸ್ವಲ್ಪ ಬೆಂಡಾಯಿತು ಏನೋ ಆಯಿತು ಅಂದರೆ ಅವ್ರು ಸಹಿಸಲ್ಲ, ಸಿಕ್ಕಾಪಟ್ಟೆ ಫೀಲ್ ಮಾಡ್ಕೊಳ್ತಾರೆ ಅವ್ರು. ಹಾಗೆ ಅದರಲ್ಲೂ ತುಳಸಿ ಅಂದರೆ ತುಂಬ ಇಷ್ಟ ಅವರಿಗೆ. ತುಳಸಿ ಏನೋ ಶ್ರೇಷ್ಠ, ಆ್ಯಂಡ್ ಎಲ್ಲ ಗಿಡಗಳು ಶ್ರೇಷ್ಠ, ಹಾಗೆ ತುಳಸಿನೂ ಶ್ರೇಷ್ಠ. ಮತ್ತು ಅವರು ತುಳಸಿನ ಕೊಯ್ದು ದೇವರಿಗೆಲ್ಲ ತೊಗೊಂಡು ಹೋಗ್ತಾಯಿದ್ರು, ದೇವಸ್ಥಾನಗಳಿಗೆ ಕೊಡ್ತಾಯಿದ್ರು. ಸೊ ತುಳಸಿ ಹತ್ರ ಅಂತೂ ಯಾರು ಹೋಗೋಕ್ಕೂ ಬಿಡ್ತಾ ಇಲ್ಲ ಇತ್ತು. ಅಷ್ಟು ಮಗು ಥರ ಕೇರ್ ಮಾಡೋರು. ಅವ್ರಿಗೆ ಏನೇ ದುಃಖ ಇದ್ರು, ಬೇಜಾರಿದ್ರು, ಗಿಡಗಳ ಜೊತೆ ಮಾತಾಡ್ತಾಯಿದ್ರು, ಅಷ್ಟು ಕನೆಕ್ಟ್ ಆಗಿದ್ರು. ನಾನು ಅಂದ್ಕೊಳ್ತಾ ಇದ್ದೆ ಇಷ್ಟೆಲ್ಲ ಕನೆಕ್ಟ್ ಆಗ್ತಾರಾ ಅಂತ. ಯಾಕಂದರೆ ನನಗೆ ಸತ್ಯ ಹೇಳ್ತೀನಿ, ನನಗೆ ಇಷ್ಟು ತನಕ ಗಿಡಗಳಿಗೆ ನನಗೂ ಗಿಡಕ್ಕೂ ಅಷ್ಟು ಬಾಂಡಿಂಗ್ ಇಲ್ಲ. ಅಂದರೆ ನನಗೆ ಗಿಡ ಮರಗಳನ್ನೆಲ್ಲ ಬೆಳೆಸಿ ಅಷ್ಟು ಗೊತ್ತಿಲ್ಲ. ಬಟ್ ನೋಡಿದ್ದೀನಿ, ಅಂದರೆ ಇವಾಗ ಟ್ರೈ ಮಾಡ್ತಿದ್ದೀನಿ. ಬಿಟ್ಟರೆ ಅಷ್ಟೊಂದು ಇವರಷ್ಟೆಲ್ಲ ಎಕ್ಸ್ಪೀರಿಯೆನ್ಸು ಇಲ್ಲ, ಅಷ್ಟೆಲ್ಲ ಒಂದು ಮಾಡೋಕ್ಕೆ ಹೋಗ್ತಾನೂ ಇರಲಿಲ್ಲ. ಇನ್ಮೇಲೆ ಮಾಡಬೇಕು ಅನಿಸುತ್ತೆ. ಯಾಕಂದರೆ ಇದೆಲ್ಲ ಇವಾಗ ಈ ಥರ ಪ್ಲೇಸ್ಗಳಿಗೆಲ್ಲ ಹೋಗಿ ನನಗೂ ಗೊತ್ತಾಗ್ತದೆ ಈ ನೇಚರ್ ಎಷ್ಟು ಇಂಪಾರ್ಟೆಂಟು. ಗಿಡ ಮರಗಳಿಲ್ಲದೆ ಇರೋ ಜೀವನ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲಪ್ಪ. ಇವಾಗದು ನಾವೇನು ಹೊರಗಡೆ ಇದ್ದೀವಿ ಇವಾಗ ಈ ಬಾಂಗ್ಲಾದೇಶಲ್ಲಿ, ಇಲ್ಲಿ ಬಂದ ಮೇಲೆ ನಮಗೆ ರಿಯಲೈಸ್ ಆಗೋದು ನಮ್ಮ ಊರು ಎಷ್ಟು ಚಂದ, ನಮ್ಮ ನೇಚರ್ ಎಷ್ಟು ಚಂದ, ಅಲ್ಲಿ ಎಷ್ಟು ಗಿಡ ಮರಗಳು, ಹಕ್ಕಿಗಳು ಕೂಗ್ತಾವಲ್ಲ. ಇವನ್ ಇಲ್ಲೂ ಕೂಡ ಹಾಗೆ ಚಿಕ್ಕ ಬರ್ಡ್ಸ್ ಎಲ್ಲ ಇದೆ ಇನ್ನೂ. ಆದರೂ ಊರಿದೆ ಬೇರೆ ಅಲ್ವಾ, ನಮ್ಮೂರು, ನಮ್ಮ ಜನ ಅದೇ ಬೇರೆಯೇ. ಸೊ ಅಲ್ಲೆಲ್ಲ ನೋಡುವಾಗ ಅನಿಸುತ್ತೆ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ವಿ, ಎಷ್ಟು ಗಿಡ ಮರಗಳಿದ್ವಲ್ಲ. ಇವಾಗ ನೋಡಿ ನರ್ಸರಿಗೆ ಹೋಗಿ ತೊಗೊಂಡು ಬರ್ತೀವಿ. ಊರಲ್ಲಿ ನರ್ಸರಿಗೆ ಹೋಗಿಲ್ಲ ಅಂತ ಅಂದರೂ ಒಬ್ಬರ ಮನೆಯಿಂದ ಒಬ್ಬರು ತೊಗೊಂಡು ಬಂದು ನಡ್ತೀವಿ ಆ್ಯಂಡ್ ತುಂಬ ನೋಡ್ತೀವಿ. ಅಲ್ಲಿ ಏನೋ ನಾವು ಹಾಗೆ ಬಿಸಾಡಿದ್ರು, ಏನೋ ಒಂದು ಗಿಡ ಹಾಕಿದ್ರು ಬೀಜ ಹಾಕಿದ್ರು ಹುಟ್ಕೊಳ್ಳೋ ಅಂಥ ಗಿಡಗಳನ್ನು ನಾವಿಲ್ಲಿ ದುಡ್ಡು ಕೊಟ್ಟು ಬೈ ಮಾಡ್ತೀವಿ. ಯಾಕಂದರೆ ಇಲ್ಲಿ ಜಾಗನೂ ಇಲ್ಲ ಬೆಳೆಸೋಕ್ಕೆ. ಸೊ ರೆಡಿ ಪಾಟನ್ನು ತೊಗೊಂಬಂದು ನಮ್ಮದೇನೋ ಬಾಲ್ಕನಿ ಏನಿದೆ ಚಿಕ್ಕದಿರುತ್ತೆ ಅದು ಕೂಡ ಅಲ್ಲಿ ಇಟ್ಕೋಬೇಕು. ಆ ಥರ ಒಂದು ಪರಿಸ್ಥಿತಿ ಬಂದಿದೆ ಅಲ್ವಾ. ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ನಮ್ಮದು ಹೊಸ ಮನೆ ಆಗ್ತಾಯಿದೆ ಊರಲ್ಲಿ. ಅಲ್ಲಿ ಮನೆ ಹಿಂದ್ಗಡೆ ಒಂದು 6 ಸೆಂಟ್ಸ್, ಜಾಸ್ತಿ ಅಲ್ಲ, ಒಂದು 6 ಸೆಂಟ್ಸ್ ಆಗುವಷ್ಟು ಜಾಗನ ಈ ಗಿಡ ಮರಗಳನ್ನು ಹಾಕೋಕ್ಕೆ ಅಂತ ಬಿಟ್ಬಿಟ್ಟಿದ್ದೀವಿ. ಎಲ್ಲ ಥರ ತರಕಾರಿ ಹಾಕಬೇಕು, ಮತ್ತು ಗಿಡ ಮರಗಳು, ಸಸಿ, ಅಡಿಕೆ, ತೆಂಗು ಹಾಕಬೇಕು. ಹಾಕಿದ್ದೀವಿ ತೆಂಗು, ಅಡಿಕೆ ಈಗ ಹಾಕ್ತೀವಿ.
ಮತ್ತು ಇದು ಲಿಚ್ಚಿ ಹಾಕಿದ್ದಾರೆ ಪಾಪ ಆಲ್ರೆಡಿ, ಹಲಸು, ಚಿಕ್ಕು, ಮಾವು ಈ ಥರ. ಮತ್ತು ಈ ಸೀಸನಲ್ಲಿ ಏನೇನು ಫ್ರೂಟ್ಸ್ ಮತ್ತು ಕೆಲವೊಂದು ತರಕಾರಿಗಳು, ಈ ಬಸಳೆ, ತೊಂಡೆಕಾಯಿ ಆಯಾಯ ಸೀಸನಿಗೆ ಏನು ಬೆಳೀತಾರೆ ಅದನ್ನೆಲ್ಲ ಬೆಳೆಸೋಣ ಅಂತ ಹೇಳಿ. ಮತ್ತು ಹೊಸ ಮಣ್ಣು ಕೂಡ ಅಲ್ಲಿ ಚೆನ್ನಾಗಾಗುತ್ತೆ, ಹೊಸ ಮಣ್ಣಲ್ಲಿ ಏನು ಬೆಳೆದ್ರೂ ಚೆನ್ನಾಗಾಗತ್ತೆ ಅಂತಾರಲ್ಲ, ಅದಕ್ಕೋಸ್ಕರ ಎಲ್ಲ ಹಾಕ್ತಾ ಇದ್ದೀವಿ ಇವಾಗ. ವೈಟ್ ಕಲರ್ ಬೇಡ, ವೈಟ್ ಕಲರ್ ಇದು ಬೇಡ. ಏನಮ್ಮ? ಓ ಪಿಂಕಾ? ಕ್ಯಾಶು? ಹಾಂ, ಏ ಬಾ 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 ಬಾ. ತುಳಸಿ ಒಂದು ಮಿಸ್ ಆಯಿತು, ನನಗೆ ನೆನಪಾಗಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ತುಳಸಿ ತೊಗೊಬರ್ಬೇಕು. ತುಳಸಿ ಮನೇಲಿದ್ರೆ ತುಂಬ ಒಳ್ಳೆಯದು, ದೇವ್ರಿಗೆ ಹೋಲಿಸ್ತಾರೆ ತುಳಸಿನ. ನನಗೆ ಅದೊಂದು ಮಿಸ್ ಆಯಿತು, ಬೇಜಾರಿದೆ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಬರ್ಬೇಕು. ಒಟ್ಟು 7 ಥರದ ಗಿಡಗಳನ್ನು ತೊಗೊಂಡ್ವಿ ನಾವು. ಖುಷಿ ಆಯಿತು, ಇನ್ನೂ ತೊಗೋಬೇಕು ಅನಿಸ್ತು. ಬಟ್ ನಾನು ಇವಾಗ ತುಂಬ ತೊಗೊಂಡು ಹೋಗಿ ಅದು ಮತ್ತೇನಾದರೂ ಆದರೆ ಅದಕ್ಕೆ ಅದು ಬೇಜಾರಾಗುತ್ತೆ. ಸೊ ಫಸ್ಟ್ ಇಷ್ಟು ತೊಗೊಂಡು ಹೋಗಿ ನೋಡೋಣ ಹೇಗಾಗತ್ತೆ ಅಂತ. ಗಾರ್ಡನಿಂಗ್ ಅಂತ ಅಂದರೆ ಕೇವಲ ಈಗ ಬೀಜಗಳನ್ನು ನೆಟ್ಟೆ ಅವುಗಳನ್ನು ಬೆಳೆಸಿ ನೋಡೋದಂತ ಅಷ್ಟೇ ಅಲ್ಲ. ಗಾರ್ಡನಿಂಗ್ ಅಂತ ಅಂದರೆ ಪೇಷನ್ಸ್ ಕೂಡ ಬರುತ್ತೆ ಗಾರ್ಡನಿಂಗ್ ಮಾಡೋದ್ರಿಂದ. ಸುಮ್ಮನೆ ನಾವು ಗಾರ್ಡನಿಂಗ್ ಮಾಡಿದ್ದೀವಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಷ್ಟಕ್ಕೆ ಸೀಮಿತ ಅಲ್ಲ ಅದು. ಇದರಿಂದ ನಮ್ಗೆ ತುಂಬ ಲಾಭ ಇದೆ, ಪೇಷನ್ಸ್ ಬರುತ್ತಂತೆ ಗಾರ್ಡನಿಂಗ್ ಮಾಡೋದ್ರಿಂದ. ಈ ಥರ ಇಲ್ಲಿ ತನಕ ಇದೆ. ರಾಹಿತ್ಯಾ ಖಾಲಿ? ಹೌದಾ? ಯಾಕೆ ಕೊಟ್ಟಿದ್ದು ರಾಹಿತ್ಯ? ಹಂಗಿದು ಯಾರು ಕೊಟ್ಟಿದ್ದಮ್ಮ? ಇದು ಯಾರು ಕೊಟ್ಟಿದ್ದು? ಏ ನೈಸ್ ಅಲ್ಲ. ಅಮ್ಮಂಗೆ ಕೊಡ್ತಿದ್ದ? ಅಮ್ಮಂಗೆ ಕೊಡ್ತೀಯಾ? ಥ್ಯಾಂಕ್ ಯು. 7 ಥರದ ಗಿಡಗಳನ್ನು ತಗೊಂಡು ಮನೆಗೆ ಹೋದ್ವಿ. ಈ ಗಿಡಗಳಿದೆಯಲ್ಲ, ಇದರಲ್ಲಿ ಫ್ಲವರ್ಸ್ ಏನಿದೆ ಅದು ನಮ್ಮ ಹಾರ್ಟ್ ಮತ್ತು ಸೋಲ್ನ ಅಟ್ರ್ಯಾಕ್ಟ್ ಮಾಡತ್ತಂತೆ. ಭಾಳ ಬೇಗ ಕನೆಕ್ಟ್ ಆಗುತ್ತೆ ನಮ್ಮ ಜೊತೆ ಅಂತ. ಗಿಡಗಳೇ ಹಾಗೆ, ನಾವು ಜೊತೆ ಮಾತಾಡ್ಬೋದು. ಯಾವ ಫ್ರೆಂಡ್ ಇಲ್ಲ ಅಂದರೂ ನಾವು ಗಿಡಗಳ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂಡ್ರೆ ಅವು ನಮ್ಮನ್ನು ಅರ್ಥ ಮಾಡ್ಕೊಳ್ತಾವಂತೆ. ಓಕೆ, ಇವತ್ತಿನ ವ್ಲಾಗ್ ಇಷ್ಟೇ. ಮುಂದೆ ಒಂದು ಹೊಸ ವ್ಲಾಗ್ ಜೊತೆ ಬರ್ತೀನಿ. ನನ್ನ ವಿಡಿಯೋ ಇಲ್ಲಿ ತನಕ ನೋಡಿ ಸಪೋರ್ಟ್ ಮಾಡ್ತೀನಿ. ನಿಮಗೆಲ್ಲರೂ ತುಂಬಾ ಥ್ಯಾಂಕ್ಸ್. ಲವ್ ಯು ಗೈಸ್, ಟೇಕ್ ಕೇರ್, ಬಾಯ್.